ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗೈಸ್, ಬಾಯ್ಸ್ ವರ್ಸಸ್ ಗರ್ಲ್ಸ್ ಫಸ್ಟ್ ಎಪಿಸೋಡು ರಿವ್ಯೂ ಮಾಡ್ಕೊಂಬೋಣ ಮೊನ್ನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಫುಲ್ ಎಪಿಸೋಡು ಹೆಂಗಿತ್ತು ಏನು ಕತೆ ಅಂತ ರಿವ್ಯೂ ಮಾಡ್ಕೊಂಬೋಣ. ಅದಕ್ಕಿಂತ ಮುಂಚೆ ನಿಮಗೆ ಏನಿಸ್ತು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಎಪಿಸೋಡಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಆಂಕರಿಂಗ್ ಆಗಿ ಅನುಪಮ ಗೌಡ ಅವರು ತುಂಬ ಚೆನ್ನಾಗಿ ನಡ್ಸ್ಕೊಟ್ರು ಅಂತಲೇ ಹೇಳ್ಬೋದು. ಬಟ್ ನನಗೆ ನಿನ್ನೆ ಫುಲ್ ಎಂಟರ್ಟೈನ್ಮೆಂಟ್ ಅಂತಲೇ ಅನಿಸಿದ್ದು ಗೈಸ್. ಸೊ ಏನೊಂದು ವಿನಯಣ ಆಗಿರ್ಬೋದು, ರಜತ್ ಅವರಾಗಿರ್ಬೋದು, ಎಸ್ಪೆಷಲಿ ಮಂಜು ಪಾವಗೌಡ ಅವರಾಗಿರ್ಬೋದು. ಸೊ ಈ ಮೂರು ಜನ ಅಂತೂ ಸಕ್ಕದ ಕಾಮಿಡಿ ಮಾಡ್ತಾರೆ ಗುರು. ಸೊ ಹುಡುಗಿರ ಕಡೆನೂ ಕಮ್ಮಿ ಇಲ್ಲ ಗುರು. ಈ ಕಡೆ ಶುಭಾ ಪುಂಜೆ ಆಗಿರ್ಬೋದು, ಶೋಭಾ ಶೆಟ್ಟಿ ಅವರು ಆ್ಯಕ್ಚುಲಿ ರೊಚ್ಕೆದಿದ್ರು. ಆ್ಯಂಡ್ ಇನ್ನೊಂದು ಕಡೆ ನಮ್ಮ ರಜತ್ ಅವರ ಬಾಸ್ ಚೈತ್ರ ಕುಂದಾಪುರ ಅವರು ಕೂಡ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಕೊಡಬೇಕಾಗಿತ್ತು ಗೈಸ್. ಇದರಲ್ಲಿ ಏನಪ್ಪಾ ಅಂತಂದರೆ ಭವ್ಯಗೌಡ ಅವರು ಸ್ವಲ್ಪ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅವ್ರ ಬದಲಾಗಿನೇ ಚೈತ್ರ ಕುಂದಾಪುರ ಅವರು ಬಂದಿರೋದು ಅಂತ ಲೈಕ್ ರೂಮರ್ಸ್ ಬರ್ತಾ ಇದೆ. ಸೊ ಕಾದ್ ನೋಡಬೇಕು ಭವ್ಯಗೌಡ ಅವರು ಮುಂದಿನ ಬರುವಂಥ ಎಪಿಸೋಡ್ಸ್ಗಳಲ್ಲಿ ಲೈಕ್ ಅವರು ಅಟೆಂಡ್ ಮಾಡ್ತಾರ ಮಾಡಲ್ವಾ ಅಂತ. ನಿನ್ನೆ ಎಪಿಸೋಡು ಸ್ಟಾರ್ಟ್ ಆಗಿದ್ದು ಲೈಕ್ ಇಂಟ್ರೊಡಕ್ಷನ್ ಒಂದು ಡ್ಯಾನ್ಸ್ ಮುಖಾಂತರ ಅಂತಲೇ ಹೇಳ್ಬೋದು. ಇಬ್ಬರು ಗರ್ಲ್ಸ್ ಮತ್ತು ಬಾಯ್ಸ್ ತಂಡದ ನಾಯಕರಾದಂಥ ವಿನಯ್ ಗೌಡ ಅವರು ಮತ್ತು ಶುಭಾ ಪುಂಜೆ ಅವರು ಎಂಟ್ರಿ ಕೊಡ್ತಾರೆ. ಸೊ ಇವರಿಬ್ಬರು ಎಂಟ್ರಿ ಕೊಟ್ಟ ಮೇಲೆ ಇವ್ರದೊಂದಷ್ಟು ಸ್ವಲ್ಪ ಮಾತಿನ ಚಕಮಕಿ ನಡೆಯುತ್ತೆ. ನಮ್ಮ ಬಾಯ್ಸ್ ಅಂದ್ರೆ ಹೆಂಗೆ, ನಮ್ಮ ಗರ್ಲ್ಸ್ ಅಂದ್ರೆ ಯಾವ ರೀತಿ ಇರುತ್ತೆ ಅಂತೆಲ್ಲ ಫುಲ್. ಶುಭಾ ಪುಂಜೆ ಅವರು ಮದುವೆ 3 ವರ್ಷ ಆಯಿತು, ನನಗೆ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಗೊತ್ತು, ಹಂಗಾಗಿ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ವಿನಯ್ ಗೌಡ ಅವರು ನಾನು 15 ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ಟಕ್ಕರ್ ಕೊಡ್ತಾರೆ ಅಂತ ಹೇಳ್ಬೋದು ಇಲ್ಲಿ. ಎಸ್. ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ತಾರಮ್ಮ ಅವರು ಹಾಗೂ ಶ್ರುತಿ ಅಮ್ಮ ಅವರು ಇಬ್ರು ಕೂಡ ಜಡ್ಜಸ್ ಆಗಿ ಬಂದಿರ್ತಾರೆ. ಅದು ಕೇವಲ ಈ ವೀಕಲ್ಲಿ ಮಾತ್ರ. ಸೊ ನೆಕ್ಸ್ಟ್ ವೀಕಲ್ಲಿ ನಾರ್ಮಲ್ ಆಗಿ ಟೀಮ್ ಲೀಡ್ ಅಂತ ಏನಿರ್ತಾರೆ, ವಿನಯಣ ಆಗಿರ್ಬೋದು, ಇಲ್ಲಾಂದ್ರೆ ಲೈಕ್ ಶುಭಾ ಪುಂಜೆ ಅವರು ಆಗಿರ್ಬೋದು. ಸೊ ಇವರಿಬ್ರು ಕೂಡ ಲೈಕ್ ಟೀಮ್ ಲೀಡ್ ನ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ಬಾಯ್ಸ್ ಕಂಟೆಸ್ಟೆಂಟ್ಗಳು ಎಲ್ಲರೂ ಕೂಡ ಡ್ಯಾನ್ಸ್ ಹಿಡ್ಕೊಂಡು ಬರ್ತಾರೆ ಅಂತ ಹೇಳೋದು. ಸೊ ಇದು ಸ್ಪೆಷಲ್ ಆಗಿತ್ತು. ಏನಂತಂದ್ರೆ ಲೈಕ್ ಇಲ್ಲಿ ಆಡಿಯನ್ಸ್ ಆಗಿ ಕೂತ್ಕೊಂತಾರಲ್ಲ, ಆ ಏರಿಯಿಂದ ಡ್ಯಾನ್ಸ್ ಹಿಡ್ಕೊಂಡು ಬರ್ತಾರೆ ಅಂತ ಹೇಳ್ಬೋದು. ಇವಾಗ ಈ ಕಡೆನೂ ಅಷ್ಟೇ, ಹುಡುಗಿರು ಕಡೆನೂ ಡ್ಯಾನ್ಸ್ ಹಿಡ್ಕೊಂಡು ಅಲ್ಲಿಂದನೇ ಎದ್ಬಿಟ್ಟು ಈ ಕಡೆ ಬರ್ತಾರೆ ಅಂತ ಹೇಳ್ಬೋದು. ಎಸ್. ಸೊ ಗೈಸ್, ಇದರಲ್ಲಿ ಮೇನ್ ಹೈಲೈಟೆಡ್ ಪಾರ್ಟ್ ಏನಪ್ಪಾ ಅಂತಂದ್ರೆ ನಮ್ಮ ಧನು ಮತ್ತೆ ಹನು ಇಬ್ಬರು ಫ್ರೆಂಡ್ಶಿಪ್ ಸೊ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. ಸೊ ಬಿಗ್ ಬಾಸ್ ಇಂದ ಆಚೆ ನೋಡ್ಬೇಕು ಅಂದ್ರೆ ತುಂಬಾ ಖುಷಿ ಆಗುತ್ತೆ ಇವರು ಆಕ್ಚುಲಿ. ಎಸ್ಪೆಷಲಿ ಇಬ್ರು ಒಂಥರ ಪ್ಯೂರ್ ಸೋಲ್ ಅಂತಾನೆ ಹೇಳ್ಬೋದು. ಇಬ್ರಿಗೂ ಕೂಡ ಒಂದು ಕಲ್ಮಶ ಅನ್ನೋದಿಲ್ಲ. ಸೊ ಅವ್ರು ಇವಾಗ ಮತ್ತೆ ಒಂದಾಗಿದ್ದಾರೆ. ಮತ್ತೆ ಈಗ ಒಳಗಡೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ಈಗ ಮತ್ತೆ ಇನ್ನೊಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ಸ್ಟೇಜಿಗೆ ಒಂದಾಗ್ತದಾರಲ್ಲ ಅವರು. ಸೊ ಗೈಸ್, ನಿಮ್ಗೆ ಎಷ್ಟು ಖುಷಿ ತಂದಿದೆ ದಯವಿಟ್ಟು ಕಮೆಂಟ್ ಮಾಡಿ. ಹನುಮಂತು ಕೂಡ ಡೈಲಾಗ್ ಹೊಡಿತಾರೆ ಅಂತ ಹೇಳ್ಬೋದು. ಅನುಪಮ ಅವ್ರು ಕೇಳ್ತಾರೆ, ಸೊ ಡೈಲಾಗ್ ಹೊಡಿದೆ ಅಂತ. ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ಶೋಗೆ ಬಂದಿದ್ದೀನಿ ಬೇ ಅಂತ ಕೂಡ ಅಲ್ಲಿ ಕಿರ್ಚಾಡ್ತಾರೆ ಅಂತ ಹೇಳ್ಬೋದು. ಸೊ ಗೈಸ್, ಒಟ್ಟಿನಲ್ಲಿ ತುಂಬಾ ಜನನ ನೀವು ನೋಡ್ಬೋದು, ಕಾಣಿಸಿಕ್ಬೋದು ಅಂತ ಹೇಳ್ಬೋದು. ಆ್ಯಂಡ್ ಎಸ್ಪೆಷಲಿ ಪ್ರಿಯಾಂಕಾ ಅವರು ಇದ್ದಾರೆ. ಸೊ ಪ್ರಿಯಾಂಕಾ ಅವ್ರು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಲೈಕ್ ಈಗ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಡಿಂಪಲ್ ಎಲ್ಲ ಬೀಳುತ್ತಲ್ಲ ಆ ಹುಡುಗಿ, ಲೈಕ್ ಉತ್ತರ ಕರ್ನಾಟಕದವರು. ಸೊ ಅವರು ಕೂಡ ಇಲ್ಲಿಗೆ ಬಂದು ಲೈಕ್ ಒಂಥರ ಮಿಂಚ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಜನಕ್ಕೆ ಆಪರ್ಚುನಿಟಿಗಳು ಸಿಕ್ಕಿದೆ. ನಿವೇದಿತಾ ಗೌಡ ಅವರಾಗಿರ್ಬೋದು. ಸೊ ಎಲ್ಲರೂ ಕೂಡ ಚೆನ್ನಾಗಿ, ಶೋಭಾ ಶೆಟ್ಟಿ ಅವರು ಕೂಡ ಇದ್ದಾರೆ, ಶೋಭಾ ಶೆಟ್ಟಿ ಅವರು ಇದ್ದಾರೆ, ಐಶ್ವರ್ಯ ಅವರು ಇದ್ದಾರೆ. ತುಂಬ ಹೆಸರುಗಳಿದೆ ಗುರು ಆ್ಯಕ್ಚುಲಿ. ಹೋಗ್ತಾ ಹೇಳ್ತಾ ಇರ್ತೀವಿ. ಸೊ ಗೊತ್ತಿಲ್ಲ ಇವರು ಯಾವ ರೀತಿ ಕನೆಕ್ಟೆಡ್ ಮುಂದೆ ಹೋಗ್ತಾ ಎಪಿಸೋಡಲ್ಲಿ ಫುಲ್ ಕಾಣಿಸ್ಕೊಂತಾರ, ಇಲ್ಲ ಅಂತಂದರೆ ಒಂದು ರಿಯಾಲಿಟಿ ಶೋ ಥರನೇ ಲೈಕ್ ನಾರ್ಮಲ್ ಆಗಿ ಫುಲ್. ಯಾಕಂದರೆ ಈಗ ಏನಾಗ್ತದೆ, ಗಿಲಿ ಆ ಥರ ಅದವರೆಲ್ಲ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ಪ್ರತಾಪ್ ಅವ್ರಿಗೆ ಡ್ರೋನ್ ಪ್ರತಾಪ್ ಅವ್ರು ಬಂದರು ಆ್ಯಕ್ಚುಲಿ ಲಾಸ್ಟ್ ಸೀಸನ್. ನಿಮ್ಗೆ ಗೊತ್ತಿದ್ರೆ ಎರಡು ಮೂರು ಅಷ್ಟೇ. ಸೊ ಅದಾದ್ಮೇಲೆ ಮತ್ತೆ ಕಾಣಿಸ್ಕೊಳ್ಳಿಲ್ಲ. ಸೊ ಈಗ ಅದೇ ರೀತಿ ಆಗ್ಬೋದೇನೋ ಅಂತ ನನಗೆ ಅನ್ನಿಸ್ತಾ ಇರೋದು. ಬಟ್ ಸ್ಟಿಲ್ ನನಗೇನಂತಂದರೆ ರಜತ್ ಅವರಾಗಿರ್ಬೋದು, ವಿನಯಣ ಆಗಿರ್ಬೋದು, ಇಲ್ಲ ಅಂತಂದರೆ ತುಂಬ ಜನ ಯಾರ್ಯಾರು ಇರ್ತಾರೋ ಅವರೆಲ್ಲ ಫುಲ್ ಕಂಟಿನ್ಯೂ ಆಗಬೇಕು ಅಂತ ತುಂಬ ಆಸೆ ಇದೆ ನಮಗೆ. ಸೊ ಇದಾದ ನೆಕ್ಸ್ಟ್ ಒಂದು ಸೆಗ್ಮೆಂಟ್ ಬರುತ್ತೆ, ರೆಡ್ ಮತ್ತು ಗ್ರೀನ್ ಮೆಡಲ್ಗಳನ್ನ ರಿವೀಲ್ ಮಾಡ್ತಾರೆ. ಸೊ ಇದು ಏನಂತಂದರೆ ಇಬ್ಬರು ಲೈಕ್ ಬಾಯ್ಸ್ ಕಡೆಯಿಂದ ಒಂದಿಬ್ಬರು ಬಂದು ಲೈಕ್ ಡ್ಯಾನ್ಸ್ ಮಾಡ್ತಾರೆ, ಅವ್ರ ಪರ್ಫಾರ್ಮೆನ್ಸ್ ತೋರಿಸ್ತಾರೆ, ಅವ್ರ ಬಗ್ಗೆ ಅವ್ರು ಹೇಳ್ಕೊತಾರೆ. ಅವರಿಬ್ಬರಲ್ಲಿ ಯಾರು ಲೈಕ್ ಕಾಂಪಿಟೇಟರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೆಡಲ್ ಹಾಕಬೇಕು. ಚೆನ್ನಾಗಿ ಕಾಂಪೀಟ್ ಮಾಡ್ತೀನಿ ಅನ್ನೋರಿಗೆ ಗ್ರೀನ್ ಕಲರ್ ಮೆಡಲ್ ಕೊಡಬೇಕು. ಸೊ ರೆಡ್ ಕಲರ್ ಮೆಡಲ್ ಬಂದು ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಅದನ್ನು ಮೆಡಲ್ ಹಾಕ್ತಾರೆ ಅಂತ ಹೇಳ್ಬೋದು. ಸೊ ಗೈಸ್, ಇದಾದ್ಮೇಲೆ ನೆಕ್ಸ್ಟ್ ಶೋ ಸ್ಟಾಪರ್ ಅಂತಾನೆ ಹೇಳ್ಬೋದು. ಸೊ ನಮ್ಮ ಮಂಜು ಪಾವಗಡ ಹಾಗೂ ಸೂರಜ್ ಅವರು ಇಬ್ರು ಕೂಡ ಫಸ್ಟ್ ಲೈಕ್ ಇಂಟ್ರೊಡಕ್ಷನ್ ಡ್ಯಾನ್ಸ್ ನ ಮಾಡ್ತಾರೆ. ಸೊ ಇದರಲ್ಲಿ ಇಬ್ರು ಕೂಡ ಒಳ್ಳೊಳ್ಳೆ ಟಕ್ಕರ್ಗಳು ಕೊಡ್ತಾರೆ ಅಂತ ಹೇಳ್ಬೋದು. ಕಾಲು ಎಳಿತಾ ಇದ್ದಾರೆ ಆ ಕಡೆ ಹುಡುಗಿಯರಿಗಂತೂ ಕೇಳಲೇಬೇಡಿ. ಸೊ ಎಸ್ಪೆಷಲಿ ಶೋಭಾ ಶೆಟ್ಟಿ ಅವರಿಗೆ ಮಂಜು ಪಾವಗಡ ಅಂತೂ ಹೆವಿ ಕಾಲು ಎಳೆದ್ರು. ಆ ಮೂಮೆಂಟ್ ಅಂತೂ ನನಗೆ ಲೈಕ್ ಪರ್ಸನಲ್ ಆಗಿ ಇಷ್ಟ ಆಯ್ತು. ಸೊ ಗೈಸ್, ನಿಮ್ಗೆ ಆ ಮೂಮೆಂಟ್ ಇಷ್ಟ ಆಗಿದೆ ಕಮೆಂಟ್ ಮಾಡಿ. ಸೂರಜ್ ಅವರು ಅಂತ ಅವ್ರ ಹೊಟ್ಟೆಯಲ್ಲಿ ಗಿಟಾರ್ ಬಸ್ಸಿದಂತ ಕೂಡ ನಗು ಬರ್ತದೆ. ಅಂಡ್ ಇನ್ನೊಂದು ಹುಡುಗಿರು ಯಾವ ರೀತಿ ಜಿಮ್ಗೆ ಹೋದಾಗ ಯಾವ ರೀತಿ ಪೋಸ್ಗಳು ಕೊಡ್ತಾರೆ ಅಂತ ಕೂಡ ಸೂರಜ್ ಅವರು ತೋರಿಸ್ತಾ ಇರೋ. ಸೊ ಅದಂತೂ ಅಲ್ಟಿಮೇಟ್ ಗುರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಬ್ರಿಗೂ ಕೂಡ ಒಂದು ಒಳ್ಳೆ ಟಫ್ ಕಾಂಪಿಟೇಟ್ ಇತ್ತು ಅಂತ ಹೇಳ್ಬೋದು. ಬಟ್ ಇದರಲ್ಲಿ ಹುಡುಗಿರು ಲೈಕ್ ಚೂಸ್ ಮಾಡಿದ್ಯಾರಪ್ಪ ಅಂತಂದ್ರೆ ಲೈಕ್ ಸೂರಜ್ ಅವರನ್ನ ಚೂಸ್ ಮಾಡ್ತಾರೆ ಕಾಂಪಿಟೇಟರ್ ಆಗಿ. ಅಂಡ್ ಮಂಜು ಪಾವಗಡ ಅವ್ರಿಗೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಚೂಸ್ ಮಾಡ್ತಾರೆ. ಮಂಜು ಪಾವಗಡ ಶೋಭಾ ಶೆಟ್ಟಿ ಅವರಿಗೆ ವೇವ್ ಒಂದು ಡ್ಯಾನ್ಸ್ ಆಡಿದ್ರಲ್ಲ, ಅದನ್ನ ಮಾಡಿ ಫುಲ್ ಬರ್ನ್ ಮಾಡ್ತಿದ್ರು ಅಂತ ಹೇಳ್ಬೋದು. ಅಂಡ್ ಅದಾದ್ಮೇಲೆ ನಮ್ಮ ಒಕ್ಲು ಗಿಟಾರ್ ತೋರಿಸಿದ್ರಲ್ಲ, ಅದಂತೂ ಸೂಪರ್ ಗುರು ನಮ್ಮ ಸೂರಜ್ ಅವ್ರದ್ದು ಮಾತ್ರ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇಬ್ರು ಫ್ರೆಂಡ್ಶಿಪ್ ಕೂಡ ಕಟ್ ಆಗತ್ತೆ ಅಂತ ಹೇಳ್ಬೋದು. ಮಂಜು ಪಾವಗಡ ಮತ್ತೆ ಈ ಕಡೆ ಶುಭಾ ಪುಂಜೆ ಅವರು ಕರೆಸ್ತಾರೆ. ಸೊ ಇಬ್ರು ಫ್ರೆಂಡ್ಶಿಪ್ ನ ಅಲ್ಲಿ ಕೇಕ್ ಕಟ್ ಮಾಡೋ ಮುಖಾಂತರ ಇಬ್ರು ಫ್ರೆಂಡ್ಶಿಪ್ ನ ಕಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಗೈಸ್, ಒಟ್ನಲ್ಲಿ ನಿನ್ನೆ ಮಜಾ ಇತ್ತು. ಅಂಡ್ ಎಸ್ಪೆಷಲಿ ಮೇಕಪ್ ಬಗ್ಗೆ ಎಲ್ಲ ಮಾತಾಡ್ತಾರೆ. ನಾವು ಹಿಂಗ್ ಮಗ ತೊಳ್ಕೊಂಬಂದ್
ಇದು ಮಾಡ್ತೀವಿ ನೀವು ಮಾಡ್ತೀರಾ ಹಿಂಗೆ ಹಿಂಗೆ ಅಂತೆಲ್ಲ ಕಾಲು ಎಳಿತಾರೆ ಆ್ಯಕ್ಚುಲಿ. ಸೊ ಇದು ತುಂಬ ಚೆನ್ನಾಗಿದೆ, ಇವರು ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಏನಂತಂದರೆ ಒಂದು ಕಡೆ ಬಾಯ್ಸು ನಿಮ್ಗೆ ಗೊತ್ತಿರೋ ಹಾಗೆ ಯಾವ ರೀತಿ ನಮ್ಮ ಹುಡುಗಿರ್ನ ಕಾಲು ಎಳಿಬೇಕು ಅಂತ ಚೆನ್ನಾಗಿ ಗೊತ್ತಿದೆ, ಆ್ಯಂಡ್ ಈ ಕಡೆ ಹುಡುಗಿರು ಏನು ಕಮ್ಮಿ ಇಲ್ಲ ಅವರು ಹುಡುಗರನ್ನ ಹೆಂಗೆ ಕಾಲು ಎಳಿಬೇಕು ಅಂತ ಅವರು ಕೂಡ ಚೆನ್ನಾಗಿ ಗೊತ್ತಿದೆ. ಇದಾದ್ಮೇಲೆ ಬಿಗ್ ಬಾಸ್ ಮನೆ ಮಗಳು ಐಶ್ವರ್ಯ ಸಿಂಧೋಗಿ ಅವರು ಬರ್ತಾರೆ, ಅವರು ಕೂಡ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟು ಬರ್ತಾರೆ. ಸೊ ಇವ್ರು ಬಂದು ಡೈರೆಕ್ಟ್ ಕಾಂಪಿಟೇಷನ್ ಅಂತ ಹೇಳ್ಬಿಟ್ಟು ಗ್ರೀನ್ ಕಲರ್ ಮೆಡಲ್ ಆಗ್ತಾರೆ ಅಂತಾನೆ ಹೇಳ್ಬೋದು ಇವ್ರಿಗೆ. ಸೊ ಆಕ್ಚುಲಿ ಇಲ್ಲಿ ವಿನಯ್ ಅವರು ಬಂದ್ಬಿಟ್ಟು ಲೈಕ್ ಈ ತರ ಕಾಂಪಿಟೇಟ್ ಅಂತ ಕೊಡ್ತಾರೆ, ಗ್ರೂಪ್ ಡಿಸ್ಕಷನ್ ಮಾಡ್ಬಿಟ್ಟು ಇವ್ರು ಕೊಡ್ಬೋದು, ಎಲ್ಲರೂ ಡಿಸ್ಕಸ್ ಮಾಡಿ ಕೊಡ್ತಾರೆ ಇಲ್ಲಿ. ಎಸ್, ಒಟ್ನಲ್ಲಿ ಗೈಸ್ ಏನ್ ಅನಿಸ್ತು, ಸೊ ಬಿಗ್ ಬಾಸ್ ಅವರು ಒಟ್ಟಿನಲ್ಲಿ ಈಗ ಯಾರ್ಯಾರು ಕಂಟೆಸ್ಟೆಂಟ್ಗಳಿದ್ರು ಹೆಚ್ಚು ಕಮ್ಮಿ ಎಲ್ಲ ಇಲ್ಲಿ ಕಾಣಿಸ್ಕೊಂತಾದ್ರೆ, ಆ್ಯಂಡ್ ಇನ್ನೊಂದಷ್ಟು ಶೋಗಳು ಕೂಡ ಬರ್ಬೋದೇನೋ ಅಂತ ಮುಂದೆ ನೋಡ್ಬೇಕಾಗುತ್ತೆ ಯಾವ ರೀತಿ ಎತ್ತಕತೆ ವರ್ಕ್ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ತಾರಮ್ಮ ಮತ್ತೆ ಶ್ರುತಿ ಮೇಡಮ್ ಇಬ್ರು ಕೂಡ ಡ್ಯಾನ್ಸ್ ಮುಖಾಂತರ ಒಂದು ಪರ್ಫಾರ್ಮ್ ಕೊಟ್ಟು ಬರ್ತಾರೆ ಅಂತ ಹೇಳ್ಬೋದು. ಇವರಿಬ್ರು ಜಸ್ಟ್ ಒಂದು ಗೆಸ್ಟ್ ಆಗಿ ಅಷ್ಟೇ ಬರೋದು. ಸೊ ಈ ವೀಕ್ ಮಾತ್ರ ಓಪನಿಂಗ್, ಗ್ರ್ಯಾಂಡ್ ಓಪನಿಂಗ್ ಇತ್ತಲ್ಲ ಅದಕ್ಕೋಸ್ಕರ ಬಂದಿರೋದು. ಆ್ಯಂಡ್ ಇದರಲ್ಲಿ ಆಕ್ಚುಲಿ ತಾರಮ್ಮ ಅವ್ರು ಬಂದ್ಬಿಟ್ಟು ಬಾಯ್ಸ್ ಸಪೋರ್ಟ್ ಮಾಡ್ತಾ ಇದ್ರು, ಆ್ಯಂಡ್ ಶ್ರುತಿ ಮೇಡಮ್ ಅವರು ಲೈಕ್ ಹುಡುಗಿರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಇದಾದ್ಮೇಲೆ ನೆಕ್ಸ್ಟ್ ಹನುಮಂತ್ ಅವ್ರಿಗೆ ಕೂಡ ಕರ್ಸ್ಬಿಟ್ಟು ಒಂದು ಸಾಂಗ್ ಆಡಿಸ್ತಾರೆ ಅಂತ ಹೇಳ್ಬೋದು. ಸೊ ಅದ್ರಲ್ಲಿ ಹನುಮಂತು ಚೆನ್ನಾಗಿ ಆಡ್ತಾರೆ, ಬಟ್ ಅದಕ್ಕೂ ಮುಂಚೆ ಹುಡುಗಿರ್ ನೋಡಿ ಏನೋ ಸಾಂಗ್ ಹೇಳಲ್ವ ಅಂದ್ರೆ ಅವ್ರ ಮಕ್ಕಳು ನೋಡಿದ್ರೆ ಸಾಂಗ್ ಹೇಳಕ್ಕೆ ಮನ್ಸು ಬರಲ್ಲ ಅಂತ ಹೇಳ್ತಾರೆ ಇಲ್ಲಿ. ಕಾಲು ಎಳಿತಾರೆ. ಹನುಮಂತು ಒಂಥರ ಒಳಗಡೆ ಇನ್ಬಿಲ್ಟ್ ಇರುತ್ತೆ ಗುರು, ಅವ್ರು ಮೇಲ್ ಮಾತಾಡಲ್ಲ, ಬಟ್ ಏನೋ ಒಂದು ಕ್ವಶನ್ ಕೇಳಿದಾಗ ಇನ್ಬಿಲ್ಟ್ ಆನ್ಸರ್ ಮಾಡ್ತಾರೆ ಗೊತ್ತಾ. ಸೊ ಅದೇ ಫನಿ ಅಂತ ಹೇಳ್ಬೋದು ಗೈಸ್. ಇದಾದ್ಮೇಲೆ ನೆಕ್ಸ್ಟ್ ಕೋಳಿ ರಮ್ಯ ಅವರು ಮತ್ತೆ ಶೋಭಾ ಶೆಟ್ಟಿ ಅವರು ಕೂಡ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬರುತ್ತೆ, ಅವರು ಒಂದು ಇಂಟ್ರೊಡಕ್ಷನ್ ಕೂಡ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ. ಎಸ್, ಸೊ ನಿಮ್ ಕೋಳಿ ರಮ್ಯ ಅವರು ತುಂಬಾ ಪರಿಚಯ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ 90s ಕಿಡ್ಸ್ಗಳು ಯಾರು ನೀವು ಪ್ಯಾಟೆ ಲೈಕ್ ಸಾರಿ ಈ ಶೋ ನೋಡಿದ್ರೆ ಪ್ಯಾಟೆ ಮಂದಿ ಲೈಕ್ ಹಳ್ಳಿ ಮಂದಿ ಪ್ಯಾಟೆಗೆ ಬಂದ್ರು, ಇಲ್ಲಾಂದ್ರೆ ಪ್ಯಾಟೆ ಮಂದಿಗೆ ಲೈಕ್ ಹಳ್ಳಿ ಲೈಫ್ಗೆ ಹೋದ್ರು, ಹಳ್ಳಿ ಲೈಫು ಆ ಕಾರ್ಯಕ್ರಮಗಳನ್ನ ನೋಡಿದ್ರೆ ನಿಮಗೆ ತುಂಬಾ ಚಿರಪರಿಚಿತರಾಗಿರ್ತಾರೆ ಇವರು ಕೋಳಿ ರಮ್ಯ ಅವರು. ಎಸ್, ಇದಾದ್ಮೇಲೆ ನೆಕ್ಸ್ಟ್ ಪ್ರಶಾಂತ್ ಅವ್ರನ್ನ ಕರ್ಸ್ಬಿಟ್ಟು ಸ್ವಲ್ಪ ಕಾಳೆಲ್ಲಿ ಹಿಡಿತಾರೆ ಅಂತ ಹೇಳ್ಬೋದು. ಅವ್ರು ಹೆಂಗೆ ಡ್ಯಾನ್ಸ್ ಆಡ್ತಾರೆ ಅದೇ ರೀತಿ ಹಾಡಬೇಕು ಅಂತ ಹೇಳ್ತಾರೆ. ಅವ್ರು ಪ್ರಶಾಂತ್ ಅವ್ರನ್ನ ಹಾಕೊಂಡ್ರೆ ಮಾತ್ರ ಈ ಅವಮಾನ ಮಾಡಕ್ಕೆ ಹಾಕೊಂತಾರೆ, ಇವನ್ ಅವರು ಅಲ್ಲೇ ಹೇಳ್ತಾರೆ ಅವಮಾನ ಮಾಡಕ್ಕೆ ನನ್ನ ಸ್ಟೇಜ್ ಕರ್ಸ್ತೀರ ನೀವು ಅಂತ. ಬಟ್ ಎನಿವೇಸ್ ಅವ್ರದ್ದು ಅದು ಜಾಬ್, ಅದು ಸುಮ್ಮನೆ ಹಂಗಂತ ಹೇಳ್ಬಿಟ್ಟು ಅವ್ರು ಪ್ರಶಾಂತ್ ಅವ್ರಿಗೆ ನಿಜವಾಗ್ಲೂ ಅವಮಾನ ಮಾಡಿರಲ್ಲ, ಜಸ್ಟ್ ಒಂದು ಸ್ಕ್ರಿಪ್ಟ್ ಅಂತ ಎಲ್ರಿಗೂ ಗೊತ್ತಿರುತ್ತೆ ಅದು. ಇದಾದ್ಮೇಲೆ ನೆಕ್ಸ್ಟ್ ಅವರು ಮಂಜು ಪಾಗೋಡ್ ಅವ್ರು ಕೂಡ ಕರೆಸ್ತಾರೆ ಡ್ಯಾನ್ಸ್ ಆಡ್ಲಿಕ್ಕೆ. ಸೊ ಅವರು ಕೂಡ ಒಂದಷ್ಟು ಮೂವ್ಮೆಂಟ್ಗಳನ್ನ ಮಾಡಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ ಹೇಳ್ಬೋದು. ಇದು ಚೆನ್ನಾಗಿತ್ತು ಗುರು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಮೇನ್ ಥಿಂಗ್ ನಮಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಸೊ ಎಲ್ಲೋ ಒಂದು ಕಡೆ ಕಮ್ಮಿ ಆಗಿತ್ತು ಅಂತ ಅನಿಸ್ತು. ಸೊ ಬಿಗ್ ಬಾಸ್ ಮುಗಿ ಒಂದು ವೀಕ್ ವೆಯ್ಟ್ ಮಾಡಿದ್ವಿ. ಒಂದು ವೀಕಲ್ಲಿ ನಮ್ಗೆ ಆ್ಯಕ್ಚುಲಿ ಏನಪ್ಪ ಮಾಡೋದು, ಬಿಗ್ ಬಾಸ್ ಮುಗಿದ್ಮೇಲೆ ಮುಂದೇನೋ ಅಂತ ಕ್ವಶನ್ ಬಂದಾಗ ನಮ್ಗೆ ಆ್ಯಕ್ಚುಲಿ ಇದೊಂಥರ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಬಾಯ್ಸ್ ಗರ್ಲ್ಸು ರಿಯಾಲಿಟಿ ಶೋ ಇಷ್ಟೊಂದೆಲ್ಲ ಲೈಕ್ ತಾರಾಗಣಗಳನ್ನ ಹಾಕೊಂಡಿರ್ತಾರೆ, ಆ್ಯಂಡ್ ತುಂಬ ಇಂಟ್ರಡಕ್ಷನ್ಸ್ಗಳು ಇರ್ತಾರೆ. ಸೊ ಎಲ್ಲ ನೋಡಬೇಕು ಯಾವ ರೀತಿ ವರ್ಕ್ ಆಗುತ್ತೆ ಮುಂದೆ. ಮೇ ಬಿ ಅದೇ ಇವತ್ತಿನ ಎಪಿಸೋಡಲ್ಲಿ ಫುಲ್ ಎಲ್ಲ ಇದೇ ಥರನೇ ಇರುತ್ತೆ, ಇಂಟ್ರೊಡಕ್ಷನ್, ಡ್ಯಾನ್ಸ್ ಪರ್ಫಾರ್ಮೆನ್ಸು ಮತ್ತೆ ಈ ಥರ ಮೆಡಲ್ಗಳು ಹಾಕೋದು ಅಂತ ಇರುತ್ತೆ. ಕಾಂಪಿಟೇಟರ್ ವೀಕಿಂದ ಟಾಸ್ಕ್ಗಳು ಕೊಡುವಂಥದ್ದು ಇದು ಎಲ್ಲ ಇರುತ್ತೆ ಅಂತ ಹೇಳ್ಬೋದು. ಇದಾದ್ಮೇಲೆ ಕೋಳಿ ರಮ್ಯ ಅವ್ರಿಗೆ ಒಂದು ಗ್ರೀನ್ ಬೆಲ್ಟ್ ನ ಸಿಗುತ್ತೆ ಅಂತ ಹೇಳ್ಬೋದು, ಮೆಡಲ್. ಅಂಡ್ ಇದರಲ್ಲಿ ಆಕ್ಚುಲಿ ಕಾಂಪಿಟೇಟರ್ ಆಗಿ ಲೈಕ್ ಹೊರ ಹೊಮ್ತಾರೆ. ನೋಡ್ಬೇಕು ಕಾಂಪಿಟೇಟರ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಇದು ಏನಕ್ಕೆ ಏನಕ್ಕೆ ಬರ್ತಾ ಇದೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂತಂದ್ರೆ ಲೈಕ್ ಅವರು ನೆಕ್ಸ್ಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಆ ಒಂದು ಮೆಡಲ್ ನ ಅವ್ರು ಬೇರೆಯವ್ರು ಕೊಡ್ಬೋದು ಅಂತ ಹೇಳ್ತಾರೆ. ಸೊ ಏನ್ ಟ್ವಿಸ್ಟ್ ಕತೆ ಅಂತ ಗೊತ್ತಿಲ್ಲ, ಮುಂದೆ ಕಾಯ್ದು ನೋಡ್ಬೇಕಾಗತ್ತೆ. ಸೊ ಗೈಸ್ ಏನ್ ಅನ್ನಿಸ್ತು ನಿಮಗೆ ನಿನ್ನೆ ಎಂಟರ್ಟೈನ್ಮೆಂಟ್ ಆಗಿತ್ತಾ, ಅಂಡ್ ನಿಮಗೆ ಮನೋರಂಜನೆ ಸಿಗ್ತಾ ಇದೆ ಇಲ್ವಾ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಎಸ್, ಇದಾದ್ಮೇಲೆ ನೆಕ್ಸ್ಟ್ ಹನುಮಂತ್ ಅವರು ಮತ್ತೆ ನಮ್ಮ ಧನರಾಜ್ ಅವರು ಇಬ್ರು ಕೂಡ ಬಂದು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದಾದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಇಬ್ಬರದು ಒಂದು ಕಾಂಬಿನೇಷನ್. ಸೊ ಅದು ಕೂಡ ಡಿ ಬಾಸ್ ಸಾಂಗ್ಗೆ ಡ್ಯಾನ್ಸ್ ಆಡ್ತಾರೆ ಅಂತ ಹೇಳ್ಬೋದು ಇಲ್ಲಿ. ಇದಾದ್ಮೇಲೆ ನೆಕ್ಸ್ಟ್ ಹನುಮಂತ್ ಮತ್ತೆ ಧನರಾಜ್ ಅವರಿಗೆ ಒಂದು ಬಿಗ್ ಸರ್ಪ್ರೈಸ್ ಕೊಟ್ಟರು ಅಂತಾನೆ ಹೇಳ್ಬೋದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಟೀಮ್ ಕಡೆಯಿಂದ. ಏನಂತಂದ್ರೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇವರು ಗೋಲ್ಡ್ ಸುರೇಶ್ ಅವರು ಒಂದು ಚಡ್ಡಿ ಕೊಟ್ಟಿರ್ತಾರೆ. ಆ ಚಡ್ಡಿದು ಎಷ್ಟು ವರ್ತ್ ಅಂತ ಎಷ್ಟೊಂದು ಗೊತ್ತಿದ್ದು 3000 ಅಂತ, ಬಟ್ ಯಾವುದು ಅಂತ ತೋರಿಸಿರ್ಲಿಲ್ಲ, ಅದನ್ನ ಇಲ್ಲಿ ರಿವೀಲ್ ಮಾಡ್ತಾರೆ ಅಂತ ಹೇಳ್ಬೋದು. ಅದನ್ನ ರಿವೀಲ್ ಮಾಡಲಿಕ್ಕೆ ನಮ್ಮ ವಿನಯ್ ಗೌಡ ಅವರು ಮತ್ತೆ ಈ ಕಡೆ ಶುಭಪೂಜ್ ಅವ್ರನ್ನ ಕರೆಸ್ತಾರೆ. ಸೊ ಅವ್ರದಂತೂ ಈ ಕ್ವಾಟ್ಲೆ ಅಂತ ಹೇಳ್ಬೋದು ಇಬ್ರದ್ದು. ಸೊ ಇದುವರೆಗೂ ನಾವು ಈ ತರ ಒಂದು ರಿವೀಲ್ ನ ಎಲ್ಲೂ ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ನಮ್ಮ ಲೈಫಲ್ಲಿ ಚಡ್ಡಿನ ರಿವೀಲ್ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ ಇಲ್ಲಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಿವೇದಿತಾ ಗೌಡ ಅವರು ಮತ್ತೆ ಕರಿಮಣಿ ಸೀರಿಯಲ್ ನ ಹೀರೋಯಿನ್ ಕೂಡ ಇಬ್ರು ಕೂಡ ಬರ್ತಾರೆ. ಅಂಡ್ ಸೊ ಇವರು ಕೂಡ ಒಳ್ಳೊಳ್ಳೆ ಸ್ಟಾರ್ ಕಾಸ್ಟ್ ಗಳನ್ನ ಹಾಕೊಂತಿದ್ದಾರೆ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಇಬ್ರಿಗೂ ಕೂಡ ವಿನಯ್ ಅವರು ಯೋಚನೆ ಮಾಡ್ಬಿಟ್ಟು ಈ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಕೊಟ್ಟಿದ್ದಾರೆ, ಕಾಂಪಿಟೇಟರ್ ಅಂತ ಅನ್ನಿಸ್ತಲ್ಲ ಅಂತ ಸದ್ಯಕ್ಕೆ ಹೇಳಿದ್ದಾರೆ. ನೋಡೋಣ ಯಾವ ರೀತಿ ಅವರು ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ಸೊ ಗೈಸ್ ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ ರಜತ್ ಅವ್ರನ್ನ ಕರೆಸ್ತಾರೆ ಅಂತ ಹೇಳ್ಬೋದು. ಸೊ ರಜತ್ ಅವ್ರನ್ನ ಕರೆಸ್ಬಿಟ್ಟು ಅವ್ರಿಗೆ ಒಂದು ಸ್ಪೆಷಲ್ ವಿಟಿ ಪ್ಲೇ ಮಾಡ್ತಾರೆ. ಆ ಸ್ಪೆಷಲ್ ವಿಟಿ ಏನಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇವರೇನು ಒಂದು ಬಾತ್ರೂಮ್ ನ ತೊಳೆದಿದ್ರಲ್ಲ ಆ ಕಮೋಡ್ ಕೂಡ ಮಾತಾಡುತ್ತೆ ಅಂತ ಹೇಳ್ಬೋದು. ಅಂಡ್ ಗೈಸ್ ಇದಾದ್ಮೇಲೆ ನೆಕ್ಸ್ಟ್ ಬಿಗ್ ಸರ್ಪ್ರೈಸ್ ರಜತ್ ಅವ್ರಿಗೆ ಅಂತ ಹೇಳ್ಬೋದು. ಏನಂತಂದ್ರೆ ಚೈತ್ರ ಕುಂದಾಪುರ ಅವ್ರನ್ನ ಕರೆಸ್ತಾರೆ ಇಲ್ಲಿ. ಸೊ ಇವರು ಹಿಂದ್ಗಡೆ ತಿರುಗಿ ನೋಡಿ ರಜತ್ ಶಾಕ್ ಆದ್ರು. ಅಂಡ್ ಇವ್ರಿಗೆ ಸನ್ಮಾನ ಮಾಡೋದಕ್ಕೆ ಬಂದಿದ್ದಾರೆ ಚೈತ್ರ ಕುಂದಾಪುರ ಅಂತ ಅನ್ಕೊಂಡಿದ್ವಿ, ಬಟ್ ಅಲ್ಲಿ ಕಾಂಪಿಟೇಟರ್ ಆಗಿ ಬಂದಿದ್ದಾರೆ ಅಂತ ಅವಾಗ ಗೊತ್ತಾಯ್ತು ನಮಗೆ. ಎಸ್, ಸೊ ಇದೇ ಮೇ ಬಿ ಭವ್ಯ ಬದಲಾಗಿ ಇವ್ರು ಬಂದಿರ್ತಾರೆ ಅಂತ ಅನಿಸ್ತದೆ ಗೈಸ್. ಸೊ ನೋಡೋಣ, ಕಾದ್ ನೋಡೋಣ ಮುಂದಿನ ಬರುವಂತ ಎಪಿಸೋಡ್ಸ್ ಅಲ್ಲಿ ಕಾಣಿಸ್ಕೊಂತಾರ ಕಾಣಿಸ್ಕೊಳ್ಳಲ್ವಾ ಅಂತ. ಇದಾದ್ಮೇಲೆ ನೆಕ್ಸ್ಟ್ ಚೈತ್ರ ಕುಂದಾಪುರ
ರಜತ್ ಅವರು ಕೂಡ ಡ್ಯಾನ್ಸ್ ಆಡ್ತಾರೆ ಅಂತಲೇ ಹೇಳ್ಬೋದು. ಸೊ ಅವ್ರು ಚೈತ್ರ ಕುಂದಪ್ಪ ಅವ್ರು ನಂಗೆ ಬರಲ್ಲ ಅಂತಲೂ ಕೂಡ ರಜತ್ ಅವರು ಹಂಗು ಹಿಂಗು ಮಾಡಿ ಡ್ಯಾನ್ಸ್ ಆಡಿಸ್ತಾರೆ ಅಂತ ಹೇಳ್ಬೋದು ಇಲ್ಲಿ. ಗೈಸ್ ಇದಾದ್ಮೇಲೆ ನೆಕ್ಸ್ಟ್ ವಿಶ್ವ ಅವರು ಮತ್ತೆ ಪ್ರಶಾಂತ್ ಅವರು ಬರ್ತಾರೆ. ಸೊ ನಿಮ್ ಪ್ರಶಾಂತ್ ಅವ್ರು ಗೊತ್ತಿದೆ, ಆಲ್ರೆಡಿ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ತಿಳಿಪಡಿಸಿದ್ರು ಅಂಡ್ ತುಂಬಾ ಶೋಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಎಸ್ಪೆಷಲಿ ಕಲರ್ಸ್ ಅವರೇ ಅವ್ರು ಆಕ್ಚುಲಿ ಅವರು ಒಂಥರ ದತ್ತು ಪುತ್ರ ಅಂತಾನೆ ಹೇಳ್ಬೋದು ಅವ್ರಿಗೆ. ಇವರು ಪ್ರಶಾಂತ್ ಅವರು ಮತ್ತೆ ವಿಶ್ವ ಅವರು ಇಬ್ರು ಕೂಡ ಲೈಕ್ ಅಲ್ಲಿರೋ ಹುಡುಗಿರಿಗೆ ಕಾಲು ಎಳಿತಾರೆ ಅಂತ ಹೇಳ್ಬೋದು. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಒಂದು ಆಕ್ಚುಲಿ ರೇಕ್ಸ ಜಾಸ್ತಿ ಯಾರಪ್ಪ ಅಂದ್ರೆ ಪ್ರಶಾಂತ್ ಅವರು ರೇಕ್ಸ್ ತರ್ತಾರೆ ಅನುಪಮ ಗೌಡ ಅವರು. ಸೊ ಇದಾದ್ಮೇಲೆ ನೆಕ್ಸ್ಟ್ ಹೇಳ್ತಾರೆ ಹುಡುಗಿ ಯಾರ ಬಂದು ನನ್ನ ಎತ್ತಿ ಅಂತ ವಿಶ್ವ ಅವ್ರು ಹೇಳ್ತಾರೆ. 146 kg ಇರ್ತಾರೆ ಅಂತ ಪಾಪ ಅವರು. ಸೊ ದಬಾರ್ ಅಂತ ಕೆಳಗಡೆ ಬಿಡಿಸ್ಬಿಡ್ತಾರೆ ಗುರು, ಪಾಪ ಏಟಾಯ್ತು ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಎತ್ತಕ್ಕಂತ ಹೋಗ್ತಾರೆ. 3 ಜನ ಬಂದಿರ್ತಾರೆ. ಆಕ್ಚುಲಿ ಫಸ್ಟ್ ಇಬ್ರು ಮಾತ್ರ ಎತ್ತಕ್ಕೆ ಅಂತ ಹೇಳ್ತಾರೆ, ಬಟ್ 3 ಜನ ಕೈ ಹಾಕ್ತಾರೆ, ಬಟ್ ಬೀಳಿಸ್ತಾರೆ ಕೆಳಗಡೆ. ಎಸ್, ಇದಾವೆ ನೆಕ್ಸ್ಟ್ ಪ್ರಶಾಂತ್ ಅವ್ರಿಗೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಸಿಗುತ್ತೆ ಅಂಡ್ ವಿಶ್ವ ಅವ್ರಿಗೆ ಗ್ರೀನ್ ಮೆಡಲ್ ಸಿಗುತ್ತೆ ಅಂತ ಹೇಳ್ಬೋದು ಇಲ್ಲಿ. ಇದಾದ್ಮೇಲೆ ನೆಕ್ಸ್ಟ್ ರಕ್ಷಿತ್ ಹಾಗೂ ಸ್ನೇಹಿತರು ಬರ್ತಾರೆ. ಸ್ನೇಹಿತರು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಲಾಸ್ಟ್ ಇಯರ್ ನ ಬಿಗ್ ಬಾಸ್ ಅಲ್ಲಿ ಅವರು ಕೂಡ ಭಾಗವಹಿಸಿರ್ತಾರೆ. ಅಂಡ್ ಸೊ ಒಟ್ಟಿನಲ್ಲಿ ಅವ್ರಿಗೂ ಒಂದು ಆಪರ್ಚುನಿಟಿ ಎಲ್ಲೂ ಕೂಡ ಸಿಕ್ಕಿಲ್ಲ, ಬಟ್ ಫೈನಲಿ ಮತ್ತೆ ಕಲರ್ಸ್ ಕನ್ನಡದಲ್ಲಿ ಈ ಶೋ ಅಲ್ಲಿ ಸಿಗ್ತಾರೆ. ನನಗೂ ತುಂಬ ಖುಷಿ ಆಯ್ತು ಆಕ್ಚುಲಿ. ಇನ್ ಬಿಟ್ವೀನ್ ವಿಶ್ವಾಸ್ ಸಿಂಹ ಅಂತ ಅವರು ಕೂಡ ಕರೆಸ್ತಾರೆ ಅಂತ ಹೇಳ್ಬೋದು ಇಲ್ಲಿಗೆ. ಎಸ್, ಸೊ 3 ಜನನು ಕುಣಿಸಿ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ತಾರೆ ಯಾರಿಗೆ ಏನು ಎತ್ತಕತೆ ಅಂತ. ಆಮೇಲೆ ಇನ್ನೊಂದು ಲೈಕ್ ಇದರಲ್ಲಿ ಚಟುವಟಿಕೆ ಒಂದು ಕೊಡ್ತಾರೆ ಗುರು ಬಿಗ್ ಬಾಸ್ ಅವರು. 2 ನಿಮಿಷ ಅವ್ರ ಬಗ್ಗೆ ಚೆನ್ನಾಗಿ ಹೊಗಳಿ, ಇನ್ನೊಂದು 2 ನಿಮಿಷ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿ ಬೈರಿ ಅಂತ ಹೇಳ್ತಾರೆ. ಸೊ ಇಂಟ್ರಡಕ್ಷನ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಇಬ್ಬರದು ಕೂಡ ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ತಾರೆ. ಧನರಾಜ್ ಅವ್ರನ್ನ ಕರೆಸ್ತಾರೆ ಅಂತ ಹೇಳ್ಬೋದು. ಧನರಾಜ್ ಮತ್ತೆ ಈ ಕಡೆ ಪ್ರಿಯಾಂಕ್ ಅವರು ಒಂದು ಜೋಡಿ ಆಗ್ತಾರೆ ಅಂತ ಹೇಳ್ಬೋದು. ಇನ್ನು ಮಿಕ್ಕಿದವರೆಲ್ಲ ಒಂದೊಂದು ಜೋಡಿ ಆಗ್ತಾರೆ ಇಲ್ಲಿ. ಎಸ್, ಸೊ ಇಬ್ರು ಎಲ್ಲರೂ ಚೆನ್ನಾಗಿತ್ತು ಗುರು. ಆಕ್ಚುಲಿ ಮಾತಿನ ಚಕಮಕಿಯಲ್ಲಿ ಯಾರು ಏನು ಕಮ್ಮಿ ಇಲ್ಲ ಗುರು. ಬಾಯ್ಸ್ ಆಗಿರ್ಬೋದು ಇಲ್ಲ ನಮ್ಮ ಗರ್ಲ್ಸ್ ಆಗಿರ್ಬೋದು. ಗೈಸ್, ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ರಾ ಅಂಡ್ ಬಾಯ್ಸ್ ಕಾ ಇಲ್ಲಾಂದ್ರೆ ಗರ್ಲ್ಸ್ ಕಾ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಆ್ಯಂಡ್ ಶೋ ಬಗ್ಗೆ ಏನು ಅನಿಸುತ್ತೆ, ಸೊ ಕಾಮಿಡಿ ಇತ್ತಾ ಎಂಟರ್ಟೈನ್ಮೆಂಟ್ ಇತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಒಂದು ಎಪಿಸೋಡ್ 1, 2 ಅಲ್ಲಿ ಸೊ ಇಷ್ಟೆಲ್ಲ ಕವರ್ ಮಾಡಿದ್ದಾರೆ. ಅಂದರೆ ಲೈಕ್ ಬರೀ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತೆ ಆ್ಯಂಡ್ ಮೆಡಲ್ ಕೊಡೋದು. ಇದರಲ್ಲಿ ಆ್ಯಕ್ಚುಲಿ ಬಾಯ್ಸ್ 5 ಜನ ಲೈಕ್ ರೆಡ್ ಮೆಡಲ್ ಸಿಕ್ಕಿದೆ ಆ್ಯಂಡ್ ಈ ಕಡೆ ಗರ್ಲ್ಸಲ್ಲಿ ಕೂಡ 5 ಜನಕ್ಕೆ ಮೆಡಲ್ ಸಿಕ್ಕಿದೆ ಅಂತ ಹೇಳ್ಬೋದು ಇಲ್ಲಿ. ಸೊ ಇಷ್ಟರಲ್ಲಿ ಈ ಎಪಿಸೋಡು ನಿಂತಿದೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಸೊ ನಾನು ಈಗ ಆಲ್ರೆಡಿ ಎಕ್ಸೈಟ್ ಆಗಿದ್ದೀನಿ. ತುಂಬ ಚೆನ್ನಾಗಿ ಬರ್ತದೆ ಶೋ ಆ್ಯಕ್ಚುಲಿ. ಸೊ ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ 2 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಗೈಸ್ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.